ಮೊನ್ನೆ ಹೇಳ್ತಾರೆ ಆಯೋಗಕ್ಕೆ ಅದು ಹಲಾಲ್ ಬಜೆಟ್ ಅಂದ್ರೆ ಹಲಾಲ್ ಅಂದ್ರೆ ಏನು? ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ. ಇವ್ರಿಗೆ ಹಲಾಲ್ ಅಂದ್ರೆ ಪರಿಶುದ್ಧವಾಗಿರುವಂತದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಜೆಟ್ ಅನ್ನ ಯಾರು ಮಂಡಿಸ್ಯಾರ ಈ ರಾಜ್ಯದಲ್ಲಿ? ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಮಾತಿನ ಅದು ಪರಿಶುದ್ಧವಾದ ಬಜೆಟ್. ಅದು ನೀವು ಕಟ್ಟಡ ಆಗಿ ಅದರ ದುರಸ್ತಿ ಅನ್ನ ಯಾರು ಕೂಡ ಅದನ್ನು ಕಣ್ಣೆತ್ತಿ ಕೂಡ ನೋಡಿರಲಿಲ್ಲ. ಅದಕ್ಕೆ ಈ ಬಾರಿ ನಾನು ಮಾನ್ಯ ನಮ್ಮ ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಮಾಡಿಕೊಂಡೆ, ನಮ್ಮ ಪ್ರವಾಸೋದ್ಯಮ ಕೇಂದ್ರವನ್ನು ಏನೋ ಒಂದು ಸ್ವಲ್ಪ ಅಭಿವೃದ್ಧಿಪಡಿಸಬೇಕಾಗಿದೆ, ಅದಕ್ಕೆ ಸ್ವಲ್ಪ ದುಡ್ಡನ್ನು ಕೊಡ್ರಿ ಅಂದಾಗ ಬಹುತೇಕ ಇಳಕಲಿಗೆ 1 ಕೋಟಿ, ಹುಡುಗನಿಗೆ 1 ಕೋಟಿ ರೂಪಾಯಿಯನ್ನು ಇವತ್ತು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ವಿಷಯ ಅಂದರೆ ಹೊಸ ಪ್ರವಾಸ ಮಂದಿರ ಕೂಡ ನಾನು ಮಾಡ್ತಾ ಇದ್ದೀನಿ ಇಳಕಲ್ ನಗರಕ್ಕೆ. ಅದು ಗುಡೂರು ಎಸ್ಪಿ. ಈಗಾಗಲೇ ಸುಮಾರು 9 ಎಕರೆ ಜಮೀನನ್ನು ನಾವು ಕಂದಾಯ ಇಲಾಖೆಯಿಂದ ಪಡೆದಿದ್ದೀವಿ. ಈಗ ಗುಗುಲ್ಮರಿ ನಮ್ಮ ಬಾರ್ಡರ್ಗೆ ಮೇಲೆ ಅಲ್ಲಿ ಗುಡ್ಡದಾಗ ಒಂದು ವಿಶೇಷ ಪ್ರವಾಸ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಈ ಸಾರಿ ಅದಕ್ಕೆ ಸುಮಾರು 3 ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಆಗಿದೆ. ಅದು ಒಟ್ಟಾರೆ 5 ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ರವಾಸ ಮಂದಿರ, ಭಾಳ ವಿಶೇಷವಾಗಿರುತ್ತೆ. ನಿಮಗೆಲ್ಲ ಅಲ್ಲಿ ನೋಡಕ್ಕೆ ಹೋಗ್ಬೇಕು, ನೀವು ಪಿಕ್ನಿಕ್ಗೆ ಯಾರಾದ್ರು ಹೋಗ್ಬೇಕಂದ್ರೆ ಪಿಕ್ನಿಕ್ಗೆ ಹೋಗ್ಬೇಕು. ಗುಗುಲ್ಮರಿ ಗುಡ್ಡದ ಹತ್ರ, ಗುಡ್ಡದ ಮ್ಯಾಗ ಕಾಣುತ್ತದು, ಭಾಳ ಚಂದ ಐತಿ. ಅದನ್ನು 3 ಕೋಟಿ 5 ಕೋಟಿ ರೂಪಾಯಿ ಒಂದು ಅಂದಾಜು ವೆಚ್ಚ ಮಾಡಿ ಈಗಾಗಲೇ ಸರ್ಕಾರ 3 ಕೋಟಿ ಅನುದಾನವನ್ನು ಕೊಟ್ಟಿದೆ. ಅದನ್ನು ಕೂಡ ಬರೋ ದಿನಗಳಲ್ಲಿ ಪೂಜೆ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಹುಣಗುದು ಕೂಡ ಪ್ರವಾಸ ಮಂದಿರ ಅದು ಅಭಿವೃದ್ಧಿಪಡಿಸೋದಕ್ಕೆ ಅಲ್ಲಿ 1 ಕೋಟಿ ರೂಪಾಯಿ ಪೂಜೆಯನ್ನು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಏನು ಮಾನ್ಯ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ 25 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು ಅಭಿವೃದ್ಧಿಗೋಸ್ಕರ. 25 ಕೋಟಿ ರೂಪಾಯಿ ಕಳೆದ ಸಾಲಿನಲ್ಲಿ. ಆ 25 ಕೋಟಿಯಲ್ಲಿ ಇಳಕಲಿಗೆ ಒಂದು 5 ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿನಿ. 5 ಕೋಟಿ ರೂಪಾಯಿ ನಿಮಗೆ ಬ್ರಿಡ್ಜ್ ನಿರ್ಮಾಣ ಈಗ ಕೆಲವೇ ದಿನಗಳಲ್ಲಿ ಅದು ಪ್ರಾರಂಭ ಆಗುತ್ತೆ. ಈಗಾಗಲೇ ಭೂಮಿ ಪೂಜೆ ಮಾಡಿರುತ್ತೆ, ಒಂದು ಸೇತುವೆ ಆಗುತ್ತೆ. ಅದರ ಜೊತೆಗೆ ಇವತ್ತು ಜಿಲ್ಲಾ ಪಂಚಾಯಿತಿಯ ಏನು ಗ್ರಾಮೀಣ ರಸ್ತೆಗಳು, ಅದು ರೈತರಿಗೆ ಹೊಲಕ್ಕೆ ಹೋಗುವಂಥ ರಸ್ತೆ ಇರ್ಬೋದು. ಅನೇಕ ದಿವಸದಿಂದ ಇಲ್ಲಿ ಮಾತುಗಳು ಕೇಳ್ತಾ ಇರ್ತೀನಿ ನಾನು. ಒಂದು ಟೂರಿಂಗ್ ಥಿಯೇಟರ್ ಐತಿ ಇಲ್ಲಿ ನಮ್ಮ ಇಳಕಲಿಗೆ, ಒಂದು ಟೂರಿಂಗ್ ಥಿಯೇಟರ್ ಐತಿ. 6 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ಬರ್ತದೆ. ಪಿಕ್ಚರ್ ಬರುತ್ತೆ, 2 ದಿವಸ ಓಡೋದಿಲ್ಲ, ಅದು 1 ದಿವಸ ಓಡುತ್ತೆ. ಒಂದು ಮಾಧ್ಯಮದವ್ರ ಜೊತೆಗೆ 1 ದಿವಸ ಆ ಮಾಧ್ಯಮದವ್ರು ಕರೆದು ಅದನ್ನ ಪಿಕ್ಚರ್ ಓಡಿಸಿ ಊರು ಬಿಡ್ತದ್ರೆ ಮತ್ತೆ ಬರೋದಿಲ್ಲ ಥಿಯೇಟರ್. ಅದು ಹೋಗಿ ಜನ ನೋಡೋದಿಲ್ಲ, ನೋಡೋದಿದ್ರಲ್ಲ ನಿಮ್ಮದು ಪಿಕ್ಚರ್ ನಡೆಯೋದು, ನಡೆಯೋದು ಓಡೋದು, ಪಿಕ್ಚರ್ ನೋಡೋದಿಲ್ಲ. ಅವ 4 ಹೆಣಗಳು ಆ 4 ಕರ್ಕೊಂಡು ಒಂದು ತಾಸಿಂದ 1 ಅರ್ಧ ತಾಸಿಂದ ಒಂದು ಪಿಕ್ಚರ್ ಓಡಿಸಿ ಹೋಗ್ಬೇಕಂತ ಗಾಡಿ. ಅಷ್ಟೇ ಅದು ಗಾಡಿ. ಅಭಿವೃದ್ಧಿ ಶೂನ್ಯ. ದರ್ಗಾದ ಬಗ್ಗೆ ಮಾತಾಡೋದು, ಪವಿತ್ರವಾದ ಉರುಸು, ಅದರ ಸೈಯದ್ ಮುರ್ತುಜಾ ಖಾದ್ರಿ ಅವರ ಬಗ್ಗೆ. ಈ ಪುಣ್ಯಾತ್ಮಗೆ ಶಾಪ ಇಲ್ಲ ಹತ್ತೈತೆ ಅನ್ನೋದನ್ನು ಇವತ್ತು ಹೇಳ್ತೀನಿ. ಇವಾಗ ಏನು ಹೋದ್ ಸಾರಿ MLA ಇದ್ದಾಗ ಇವತ್ತು ಅಡ್ಡ ಅಲ್ಲಿ ಹೋಗಿ ದರ್ಗಾದ್ದು ಕೀ ಹಾಕ್ಸಿದ, ಅಜ್ಜಂದು ಬಾಗ್ಲ ಹಾಕ್ಸಿದ್ರು. ಆಡಳಿತಾಧಿಕಾರಿ ನೇಮಕ ಮಾಡಿ ಕಲಾಲ್ ಅಂತವನ್ನ ಅದು ಮಾಧ್ಯಮದೊಳಗೂ ಬಂತು. ಅದು ಯಾರ ಉದ್ದೇಶಕ್ಕೆ ಮಾಡಿದ್ನೋ ಯಾವ ಉದ್ದೇಶಕ್ಕೆ ಮಾಡಿದ್ನೋ ಏನೋ ಗೊತ್ತಿಲ್ಲ. ಅಜ್ಜನ ದರ್ಗಾದ ಕಿರಿ ಹಾಕ್ಸಿದವನಿಗೆ ಹೆಂಗೆ ಶಾಪ ಕೊಡ್ಬೇಕು ಹಂಗೆ ಶಾಪ ಈ ಸಾರಿ ದೇವರು ಕೊಡಿಸ್ಯಾರ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಶರಣಪ್ಪಣ್ಣ ಅಂದೋಳ್ ಅವರು, ನಮ್ಮ ನಗರಸಭೆ ಅಧ್ಯಕ್ಷರು, ಸದಸ್ಯರು ಭಾಳಷ್ಟು, ನಮ್ಮ ರಾಘು ಚಿಂಚಮಿ, ಅಮೃತ್ ಪೂಜ್ಯನ ನಮ್ಮ ಬ್ಲಾಕ್ ಅಧ್ಯಕ್ಷರು ಉತ್ತರ ಕೊಟ್ಟಾರ. ನಾ ಪದೇ ಉತ್ತರ ಕೊಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಟೂರಿಂಗ್ ಥಿಯೇಟರ್ ಅಂತ ಹೇಳ್ಬಿಟ್ಟಿದೆ. ಅದು 6 ತಿಂಗಳಿಗೆ 3 ತಿಂಗಳಿಗೆ ಬರುತ್ತದು. 1 ದಿವಸ ಅಷ್ಟೇ ಪಿಕ್ಚರ್ ಅದು ಅರ್ಧ ತಾಸಿಂದ. ಆ ಟೋರ್ಸ್ ಹೋಗಿದ್ದು ಹೊಳ್ಳಿ ಯಾರು ನೋಡೋದೇ ಇಲ್ಲಲ್ಲ, ನೋಡೋದಿಲ್ಲ ಅನ್ನೋದ್ನಾಗ ಇರೋದೇನು. ಅದಕ್ಕೆ ಹೇಳ್ತಿರ್ತೀನಿ ಲೆಕ್ಕ ಹೇಳ ಅಂತ. ಯಾಕೆ ಹೇಳ್ತೀನಿ ನೋಡಿ, ಇವ್ರ ಮನೆಯಲ್ಲಿ ಮಾಡ್ಕೊಂಡ್ರಪ್ಪ ತಂದಿ ಮಗ 1 ದಿವಸ ಮಕ್ಕೊಂಡ್ರೆ ಇಳ್ಕಲ್ಲಾಗ 1 ದಿವಸ ಮಕ್ಕೊಂಡಿದ್ದು ನೋಡ್ರಿ ಹೋಗಿ. ಅವ್ರಿಗೆ ಮೊದಲಕ್ಕೆ ಇರಾಕಂತ ಹೇಳ್ರಿ, ಜನರ ಸಮಸ್ಯೆ ಕೇಳಂತ ಹೇಳ್ರಿ, ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಮಾತಾಡಬೇಕು. ಅಭಿವೃದ್ಧಿ ಶೂನ್ಯ. ಈ ಮತಕ್ಷೇತ್ರದಾಗ ಈಗಾಗಲೇ ಸುಮಾರು 200 ಕೋಟಿ ರೂಪಾಯಿ ಕೆಲಸಗಳು ನಡೆದಾವೆ. 200 ಕೋಟಿ ಕೊಡ್ತೀನಿ ಪಟ್ಟಿ. ನಮ್ಮ ರಜಾಗ ಬ್ಲಾಕ್ ಅಧ್ಯಕ್ಷ ಹೇಳ್ಯಾರ, ಏನು ಮನೆಗೆ ಪಟ್ಟಿ ಮಾಡಿ ಕಳಿಸ್ತೀನಿ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನ ನನ್ನ ಅವಧಿಯಲ್ಲಿ 2013 ನಂತರ 18ರೊಳಗೆ ಏನು ಮಾಡಿದೆ ಇಳಕಲ್ ನಗರಕ್ಕೆ, ತಾಲೂಕಕ್ಕೆ, ಮತ್ತು ಈಗ ಕಳೆದ 23 ನಂತರ 25ಕ್ಕೆ ಬಂದೀವಿ.
ಈ 2 ವರ್ಷದೊಳಗೆ ಏನೇನು ಮಾಡಿ ನಾನು ತೋರಿಸ್ತೀನಿ, ಎಷ್ಟು ಅಭಿವೃದ್ಧಿ ಮಾಡಿದ್ವಿ. ಗ್ಯಾರಂಟಿ ಯೋಜನೆ ಕೊಡ್ತೀವಿ ನಾವು, 5 ಗ್ಯಾರಂಟಿ ಸಮರ್ಪಕವಾಗಿ ಜನರಿಗೆ ಮುಟ್ತಾ ಇದ್ದಾರೆ. ಇವತ್ತು ಅದನ್ನು ಮುಂದುವರಿಸಿದ್ದಾರೆ, ಅದಕ್ಕೆ ಹೊಳೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬ ಮನೆಗೆ ನೇರವಾಗಿ ಒಬ್ಬ ಮಹಿಳೆ ಅಕೌಂಟಿಗೆ 2,000 ರೂಪಾಯಿ ಎಲ್ಲರೂ ಈ ದೇಶದಲ್ಲಿ ಹೋಗ್ತಾ ಇದೆ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾತ್ರ. 5 ಗ್ಯಾರಂಟಿ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ 250 ಕೋಟಿ ರೂಪಾಯಿ ಆಗುತ್ತೆ. ಈ ರೀತಿ 224 ಕ್ಷೇತ್ರ ಎಷ್ಟಾಯ್ತು ದುಡ್ಡು? ಇದು ಅಭಿವೃದ್ಧಿ ಅಲ್ಲ. ಇವ್ರು ಮಾತಾಡಿಬಿಟ್ಟ ಮೊನ್ನೆ ಹೇಳ್ತಾರೆ ಆಯೋಗಕ್ಕೆ ಅದು ಹಲಾಲ್ ಬಜೆಟ್ ಅಂದ್ರೆ. ಹಲಾಲ್ ಅಂದ್ರೆ ಏನು? ಇವ್ರಿಗೆ ಹಲಾಲ್ ಅಂದ್ರೆ ಗೊತ್ತಿಲ್ಲ. ಇವ್ರಿಗೆ ಹಲಾಲ್ ಅಂದ್ರೆ ಪರಿಶುದ್ಧವಾಗಿರುವಂಥದ್ದಕ್ಕೆ ಹಲಾಲ್ ಅಂತ ಹೇಳ್ತಾರೆ. ಅಂದ್ರೆ ಸ್ವಚ್ಛವಾಗಿ ಪರಿಶುದ್ಧವಾದ ಬಜೆಟ್ ಅನ್ನು ಯಾರು ಮಂಡಿಸ್ಯಾರ ಈ ರಾಜ್ಯದಲ್ಲಿ? ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಮಾತುಗಳು. ಅದು ಪರಿಶುದ್ಧವಾದ ಬಜೆಟ್. ಅದು ಅದಕ್ಕೆ ಹಲಾಲ್ ಅಂದ್ರೆ ಅವ್ರು ತಪ್ಪಲ್ಲ. ಪಾಪ ಬಿಜೆಪಿ ಅವರಿಗೆ ಅಶೋಕ ಅವ್ರು ಸಿಟಿ ರವಿ ಅವ್ರು ಹೊಯ್ಕೊಂಡ್ಬಿಟ್ರೆ ಕೆಲಸನೇ ಇಲ್ಲ. ಇವ್ರಿಗೂ ಹೊಯ್ಕೊಳಕ್ಕೆ ಹಚ್ಚಾರ ಜನ, ಮತ್ತೆ ಇವನು ಹೊಯ್ಕೊಂತಾನೆ ಬಂದು ಅವಾಗ ಇದು ಹೊಯ್ಕೊಳ್ಳವ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ನಾ ಶಬ್ದ ಬಳಸ್ಬಾರ್ದಂತೀನಿ, ಗೌರವ ರೀತಿ ಅಂತ ಬಳಸ್ಬೇಕಂತೀನಿ. ಅವ ಶಾಸಕ, ಅವ MLA ಏನೇನೋ ಮಾತಾಡ್ತಾನೆ. ಹುಚ್ಚುರಿ ಚೆನ್ನಾಗಿ ಒಂದು ಕೈ ನಿಂತಿಲ್ಲ, ಗೌರವ ನಿಂತಿಲ್ಲ. ನೀನು ನೆಟ್ಟಗೆ ಮಾತಾಡಕ್ಕೆ ಹೋಗ್ತಾನೆ. ಅದಕ್ಕೆ ಹೇಳಕತ್ತೀನಿ, ಉತ್ತರ ಕೊಟ್ರೆ ಎಷ್ಟು ಉತ್ತರ ಕೊಡ್ಬೇಕಾಗೈತಿ. ನಮ್ಮ ರಜಾಕ ಶರಪ್ಪಣ್ಣ ಅಂದ್ರೆ ಅವ್ರು ಏನೇನು ಕೊಟ್ರ ಇದು ಅಭಿವೃದ್ಧಿ ಅಂತಾರೆ. ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು. MLA ಆದವನ ಕೆಲಸ ಶಾಸನದ ಬಗ್ಗೆ ಮಾತಾಡೋಣ. ಏನು ಕಾರ್ಯಾಂಗ, ಶಾಸಂಗ, ನ್ಯಾಯಾಂಗದ ಬಗ್ಗೆ ಇದು ಅರಿವೇ ಇಲ್ಲ ಅವನಿಗೆ. ಶಾಸಕಾಂಗದಾಗ ಬರೀ ಶಾಸನ ಸಭೆಯಲ್ಲಿ ಕೂತ್ಕೊಂಡು ಶಾಸನ ಮಾಡುವಂಥದ್ದಲ್ಲ. ಮತಕ್ಷೇತ್ರದಾಗ ನಮ್ಮ ಮನೆ ಯಾಕೆ ಮತಕ್ಷೇತ್ರ ಹುಣಗುಂದ ಮತಕ್ಷೇತ್ರದ MLA ಯಾಕಂತಾರೆ? ಈ ಹುಣಗುಂದ ಮತಕ್ಷೇತ್ರದ MLA ಆಗಿದ್ದಲ್ಲ 3 ಸಾರಿ. ಏನು ಅಭಿವೃದ್ಧಿ ಪಡಿಸ್ಬೇಕು ನಮ್ಗೆ ಗೊತ್ತಿಲ್ಲ. ನಮಗೆ ಏನೇನು ಜವಾಬ್ದಾರಿಗಳದಾವ ನಮ್ಗೆ ಗೊತ್ತಿಲ್ಲ. ಜವಾಬ್ದಾರಿಗಳನ್ನು ಇದ್ದವ್ರು ಗೊತ್ತಿರುತ್ತದ. ಇವತ್ತು ಪ್ಲಾಟ್ ನಿಲ್ಸಾಕ ನಿಮ್ಮ ಅಪ್ಪನ ಮನೆ ಇದೆ, ನಾನು ನಿಂದಿರಿಸ್ತೀನಿ. ನಿನ್ನ ತಾಕತ್ತಿದ್ರೆ ಕೊಡಿಸ್ ನೋಡು. ನಾನು ಕೇಳ್ತೀನಿ, ನಿನ್ನ ತಾಕತ್ತಿದ್ರೆ ಕೊಡಿಸ್. ಎದಕ್ಕೆ ನಿಲ್ಲಿಸ್ತೀನಿ? ಕಾರಣ ಇತ್ತು ನನ್ನ ಹತ್ರ.